ಎಲ್ಲ ವೀಕ್ಷಕರು ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ನಡೆಸಿಕೊಡುವಂತಹ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಮಾರ್ಚ್ 6 ಫೆಬ್ರವರಿ 2024. ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ವಿಜ್ಞಾನ ವಿಷಯದ ಭೌತಶಾಸ್ತ್ರದ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ಹಂತವಾಗಿ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಭಾಗ ಎ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ನಾವಿಲ್ಲಿ ಪ್ರಶ್ನೆಗಳನ್ನು ಅವಲೋಕನ ಮಾಡಿದಾಗ ಇಲ್ಲಿ 1 ಅಂಕದ 2 ಪ್ರಶ್ನೆಗಳು, ಮೊದಲು ಮಲ್ಟಿಪಲ್ ಚಾಯ್ಸು, ಆಮೇಲೆ 1 ಅಂಕದ ನೇರ ವಸ್ತುನಿಷ್ಠ ಪ್ರಶ್ನೆ 3, 2 ಅಂಕದ 3 ಪ್ರಶ್ನೆಗಳು, ಹೀಗೆ ಪ್ರತಿಯೊಂದು ವಿಭಾಗಕ್ಕೂ ಇರ್ತಾವೆ ಅನ್ನೋದು ತಮ್ಗೆ ಗೊತ್ತಿರುವಂಥ ವಿಷಯ. ಈಗ ಅವನ್ನೇ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತದ. ಹಾಗಾಗಿ ಮೊದಲ ಇಲ್ಲಿ 1ನೇ ಪ್ರಶ್ನೆ ಅದ, ಬೆಳಕಿನ ರೋಹಿತದಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದು ಅಂತ ಗೊತ್ತು. ಅದನ್ನು ಶಾರ್ಟ್ಕಟ್ನೊಳಗೆ ನಾವು ನೆನಪಿಡುವಂಥ ತಂತ್ರ ವಿಬ್ಗೊಯಾರ್ ಅಂತೇಳಿ. ವಿಬ್ಗೊಯಾರ್ ಅಂಥೇಳಿ ನೆನಪದ. ನಾವು ಅದು ಯಾವಾಗಲೂ ಕೆಳಗಿಂದ ನಾವು ಮೇಲೆ ಹೋಗ್ತೀವಿ. ಕಡಿಮೆ ಬಾಗುವಂತಹ ಬಣ್ಣ ರೆಡ್ ಆದ್ರೆ ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದ್ರಿ? ವೈಲೆಟ್ ಅಂತ. ಅದನ್ನು ನಾವು ಕನ್ನಡದೊಳಗೆ ನೇರಳೆ ಅಂತ ಕರಿತೀವಿ. ನಾವು ಇದನ್ನು ಕೂಡ ನಿಮಗೆ ವಿಬ್ಗೊಯಾರ್ ಏನಾದರೂ ನೆನಪುಳಿಲಿಲ್ಲ, ನಾವು ಕೆಲವೊಂದಿಷ್ಟು ಇಂಗ್ಲೀಷ್ನಲ್ಲಿ ಕೆಲವೊಂದಿಷ್ಟು ಕಲರ್ಸು ಗೊತ್ತಾಗಲಿಲ್ಲ ಅಂತಂದಾಗ ನಾವು ಕನ್ನಡದೊಳಗೂ ಕೂಡ ನೆನಪಿಡ್ಬೋದು ಒಂದು ಸೆಂಟೆನ್ಸನ್ನು. ಏನು ರೀ ಅಂತಂದ್ರೆ, ನೇರವಾಗಿ ಊಟವಾದ ಮೇಲೆ ನೀವು 10 ಹಣ್ಣುಗಳನ್ನು ಕಿತ್ತು ಕೆಡವಿ ಅಂಥೇಳಿ ಈ ಸೆಂಟೆನ್ಸ್ ಕೂಡ ನೆನಪಿಡ್ಬೋದು. ಇದರಲ್ಲಿನೂ ಕೂಡ ಎಲ್ಲ ಪ್ರಥಮಾಕ್ಷರಗಳು ಒಂದೊಂದು ಬಣ್ಣವನ್ನು ಸೂಚಿಸ್ತವು. 2ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಇಲ್ಲಿ ಕೆಲವೊಂದಿಷ್ಟು ಚಿತ್ರ ಕೊಟ್ಟಿದ್ದಾರೆ. ಏನೈತೆ ಅಂತ ಪ್ರಶ್ನೆ ನೋಡುವುದಾನ. ಕಾಂತಧ್ರುವಗಳ ನಡುವೆ ಪರಸ್ಪರ ಆಕರ್ಷಣೆ ಉಂಟಾಗುವುದನ್ನು ಪ್ರತಿನಿಧಿಸುವ ಸರಿಯಾದ ಚಿತ್ರವೆಂದರೆ ಅಂತ ಐತಿ. ಇಲ್ಲಿ ನಾವು ಅದನ್ನು ನಾವೇನಾದರೂ ನೋಡಿದಾಗ ನಮಗೆ ಅನಿಸುತ್ತೆ ಏನಂತ, ಇಲ್ಲಿ ಕಾಂತಧ್ರುವಗಳ ನಡುವೆ ಪರಸ್ಪರ ಆಕರ್ಷಣೆ ಉಂಟಾಗೋದನ್ನು ಪ್ರತಿನಿಧಿಸುವ ಸರಿಯಾದ, ಕಾಂತಕ್ಷೇತ್ರಗಳ ನಡುವೆ ಪರಸ್ಪರ ಆಕರ್ಷಣೆ ಉಂಟಾಗಬೇಕು ಅಂತಂದ್ರೆ ಒಂದು ಪೋಲಿಂದ ನೆಕ್ಸ್ಟ್ ಒಂದು ಪೋಲ್ ಏನಾಗಬೇಕು? ರೊಟೇಟ್ ಆಗ್ತಾ ಇರಬೇಕು ಕಾಂತೀಯ ಬಲರೇಖೆಗಳು. ಓಕೆ, ಹಾಗಾಗಿ ಕಾಂತಧ್ರುವಗಳ ನಡುವೆ ಆಕರ್ಷಣೆ ಬರಬೇಕು ಅಂದ್ರೆ ಏನಾಗಬೇಕು? ಒಂದು ಸೈಡಿಂದ ಹೋಗಿ ಇನ್ನೊಂದು ಸೈಡಿಗೆ ಬರ್ತಾ ಇರಬೇಕು. ಹಂಗೆ ಯಾವುದವು ಇಲ್ಲಿ ನೋಡ್ರಿ, ಈ ಚಿತ್ರದೊಳಗೆ ನೋಡಿದಾಗ ನಾವು ಏನಾಗ್ತೈತಿ, ಹಿಂಗೆ ರೊಟೇಟ್ ಆಗ್ಯಾವು, ಹೊಳ್ಳಿ ಹಿಂಗೆ ಬರಬೇಕಾಗೈತಿ, ಯಾಕೋ ಏರೋ ಮಾರ್ಕರ್ ಬರಬೇಕು. ಬಟ್ ಇಲ್ಲಿ ಏನಾಗೈತಿ? ಆಪೋಸಿಟ್ ಡೈರೆಕ್ಷನ್ ಒಳಗೆ ಐತಿ. ಹೌದಾ? ಇದು ಅಲ್ಲ. ಇನ್ನು ನೆಕ್ಸ್ಟು ಈ ಚಿತ್ರದೊಳಗೆ ಏನೈತಿ ಅಂತ ಗಮನಿಸಿದ್ರೆ ನೋಡ್ರಿ, ಇಲ್ಲಿ ಈ ಡೈರೆಕ್ಷನ್ನೊಳಗೆ ಇಲ್ಲಿ 1ನೇ ಚಿತ್ರದೊಳಗೆ ಹಿಂಗೆ ಬಂದಾವು. ಓಕೆ, ಹೊಳ್ಳಿ ಅವು ಹೊಳ್ಳಿ ಹೆಂಗೆ ಹೋಗ್ಬೇಕು ಹೇಳ್ರಿ? ಈ ಚಿತ್ರದೊಳಗೆ ಹಿಂಗೆ ಹೋಗ್ಬೇಕಾಗಿತ್ತು. ಬಟ್ ಇವೇನಾಗು ಸೇಮ್ ಡೈರೆಕ್ಷನ್ ಒಳಗೆ ಬಂದವು. ಹಿಂಗೆ ಬಂದು ಮತ್ತು ಹೊಳ್ಳಿ ಈ ಕಡೆಯಿಂದ ಅಪೋಸಿಟ್ ಸೈಡ್ನೊಳಗೆ ಎರಡೂ ಕಡೆ ಬಂದರೆ ಆಕರ್ಷಣೆ ಇರಲಿಕ್ಕೆ ಏನಿಲ್ಲ, ಸಾಧ್ಯ ಇಲ್ಲ ಅಂತ. ಓಕೆ, ಹಾಗಾಗಿ ನೆಕ್ಸ್ಟು ಈಗ ನೆಕ್ಸ್ಟು 6 ಚಿತ್ರದೊಳಗೆ ನೋಡ್ರಿ. 6 ಚಿತ್ರದೊಳಗೆ ಏನದ ಅಂತ ನಾವು ಗಮನಿಸಿದ್ರೆ ಇಲ್ಲಿ ಫಸ್ಟು ಎರೋ ಮಾರ್ಕ್ ಹಿಂಗೆ ಬಂದದ. ಓಕೆ, ಹಿಂಗೆ ಬಂದು ಏನಾಗಬೇಕು ಹೇಳ್ರಿ? ಹೊರಗೆ ಹೋಗ್ಬೇಕು. ಈ ಕಡೆಯಿಂದ ಬಂದು ಹಿಂಗೆ ಹೊರಗೆ ಹೋಗ್ಬೇಕು. ಓಕೆ, ಹಿಂಗೆ ಎಲ್ಲೇ ಚಿತ್ರದಾಗ ಅದಾವು? ಈ ಚಿತ್ರದಾಗ ಐತಿ. ದೇರ್ ಫೋರ್ ಆರ್ ಇಸ್ ದ ಸರಿಯಾದಂಥ ಕ್ರಮ ಅಂತ. ಕಾಂತೀಯ ಧ್ರುವಗಳು ಒಂದು ಧ್ರುವದಿಂದ ಅದು ಹಿಂಗೆ ಹಾದು ಹೋಗುವಂತೆ ಇರಬೇಕು. ಡೈರೆಕ್ಷನ್ಸು ಹೀಗೆ ರೊಟೇಷನ್ ಡೈರೆಕ್ಷನ್ ಒಳಗೆ ಇರಬೇಕು, ಅಂದ್ರೆ ಮಾತ್ರ ಅವುಗಳ ನಡುವೆ ಆಕರ್ಷಣೆ ಉಂಟಾಗ್ತೈತಿ. ಇದು ದೇರ್ ಫೋರ್ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಹೊರಟದ, ಇಲ್ಲಿ ಮತ್ತು ಹೊಳ್ಳಿ ಹಿಂಗೆ ಬಂದು ಇವು ಕೂಡ ಏನಾಗಬೇಕಿತ್ತು? ಈ ಕಡೆ ಈ ಡೈರೆಕ್ಷನ್ ಒಳಗೆ ಇರಬೇಕಿತ್ತು. ಈ ಡೈರೆಕ್ಷನ್ ಬಂದಾವಂದ್ರೆ ದೇರ್ ಫೋರ್ ಇದು ಅಲ್ಲ. ಹಾಗಾಗಿ ಆಪ್ಷನ್ ಏನು ಹೇಳ್ರಿ? 6 ಸರಿಯಾದ ಉತ್ತರ ಅಂತೇಳಿ ಗಮನಿಸ್ಬೋದು. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ವಸ್ತುನಿಷ್ಠ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಐತಿ. ಇವು 1 ಅಂಕದ 3 ಪ್ರಶ್ನೆಗಳಿರ್ತಾವೆ. 1ನೇದು ನೋಡ್ರಿ, ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ಜರುಗುವ ಯಾವುದಾದ್ರೂ ನೈಸರ್ಗಿಕ ವಿದ್ಯಮಾನಗಳನ್ನು ತಿಳಿಸಿ ಅಂತ ಹೇಳ್ಯಾರ. ಭಾಳ ಸಿಂಪಲ್. 1ನೇದ್ದು ರೇನ್ಬೋ. ಓಕೆ, ರೇನ್ಬೋ ಅಂತ ಕರಿತೀವಿ, ಅಥವಾ ಕಾಮನಬಿಲ್ಲು ಅಂತೀವಿ. ಕಾಮನಬಿಲ್ಲು ಅಂತ. ಓಕೆ, ನೆಕ್ಸ್ಟು ಇದರಿಂದ ಮತ್ತೊಂದು ಉಂಟಾಗೋದೇನಪ್ಪ ಅಂದ್ರೆ ನಕ್ಷತ್ರಗಳ ಹೊಳೆಯುವಿಕೆ ಕೂಡ ನಕ್ಷತ್ರಗಳ ಮಿನುಗುವಿಕೆ, ಮಿನುಗುತ್ತಲ್ಲ.
ನಕ್ಷತ್ರಗಳ ಮಿನುಗುವಿಕೆಯೂ ಕೂಡ ಬೆಳಕಿನ ವಕ್ರೀಭವದಿಂದ ಪರಿಣಾಮದಿಂದ ಉಂಟಾಗುವಂಥ ಎರಡು ನೈಸರ್ಗಿಕ ವಿದ್ಯಮಾನಗಳು ಸಾಕಷ್ಟು ಅದಾವು. ಇಲ್ಲಿ 2 ಕೇಳಿರೋದ್ರಿಂದ 2 ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತೈತಿ. ಓಕೆ, ಇನ್ನು 4ನೇ ಪ್ರಶ್ನೆ, ಅಪಾಯದ ಸಂಕೇತದ ದೀಪಗಳ ಕೆಂಪು ಬಣ್ಣದಲ್ಲಿರುತ್ತದೆ ಏಕೆ ಅಂತ ಕೇಳ. ಇಲ್ಲಿ ಒಂದು ಗೊತ್ತಿರಲಿ, ಯಾವುದೇ ಒಂದು ಬೆಳಕು ಏನು ಎಷ್ಟೇ ದೂರದಿಂದ ಅದು ನಮಗೆ ಕಾಣಬೇಕಾಗಿತ್ತು ಅಂದ್ರೆ ಅವುಗಳ ತರಂಗ ದೂರಗಳ ಆಧಾರದ ಮೇಲೆ ಅವು ಏನದವು ಡಿಪೆಂಡ್ ಆಗ್ಯಾವು ಅಂತ. ಹಾಗಾಗಿ ಇಲ್ಲಿ ಹಸಿರು ಮತ್ತು ಹಳದಿ ಬಣ್ಣಗಳನ್ನು ಏಕೆ ಇದರಲ್ಲಿ ಅಪಾಯ ಸಂಕೇತ ಉಪಯೋಗ ಮಾಡಿಲ್ಲ ಅಂದ್ರೆ, ಅಪಾಯ ಅನ್ನೋದು ನಮಗೆ ಭಾಳ ದೂರದಿಂದ ಗೊತ್ತಾಗಬೇಕು. ಓಕೆ, ನಮಗೆ ಗ್ರೀನ್ ಸಿಗ್ನಲ್ಲು ಹತ್ತಿರ ಬಂದಾಗ ಗೊತ್ತಾದರೂ ಓಕೆ, ಎಲ್ಲೋ ಸಿಗ್ನಲ್ ನಾವು ಹತ್ತಿರ ಇರ್ತೀವಿ ಓಕೆ ಹಾಕಿ, ಬಟ್ ರೆಡ್ ಸಿಗ್ನಲ್ ಅನ್ನೋದು ಬಹಳ ದೂರದಿಂದ ಕೂಡ ಐಡೆಂಟಿಫಿಕೇಷನ್ ಆಗಬೇಕಾಗಿತ್ತು. ಹಾಗಾಗಿ ಏಕೆ ಅದನ್ನು ಉಪಯೋಗಿಸ್ತಾರೆ ಅಂದ್ರೆ, ಕೆಂಪು ಬಣ್ಣ ಅತಿ ಹೆಚ್ಚು ತರಂಗ ದೂರವನ್ನು ಹೊಂದೈತಿ, ಹೀಗಾಗಿ ಅದನ್ನು ಅಪಾಯದ ಸಂಕೇತ ಆಗಿ ಮಾಡ್ತಾರೆ. ಹೆಚ್ಚು ತರಂಗ ದೂರವನ್ನು ಹೊಂದಿರೋದ್ರಿಂದ ಭಾಳ ದೂರದಿಂದ ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು. ಅದೇ ಒಂದು ಉದ್ದೇಶದಿಂದ ನಾವು ಇಲ್ಲಿ ಏನು ಮಾಡ್ತಾರೆ, ಕೆಂಪು ಅಪಾಯದ ಸಂಕೇತವಾಗಿ ಕೆಂಪು ಬಣ್ಣಗಳ ದೀಪಗಳು ಕೆಂಪು ಬಣ್ಣದೊಳಗಿರ್ತವೆ ಅಂತ ನಾವು ತಿಳ್ಕೊಬೋದು ಅಂತ. ಓಕೆ, ಇನ್ನು 5th ಒನ್ ಸೌರಕೋಶ ಎಂದರೆ ಏನು ಅಂತ ಐತಿ. ವೆರಿ ಸಿಂಪಲ್. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಸೌರಕೋಶ ಅಂತ ಕರಿಬೋದು. ಅದಕ್ಕೆ ಇಲ್ಲಿ ಸೋಲಾರ್ ಸೆಲ್ಸನ್ನು ಯೂಸ್ ಮಾಡ್ತಾರಲ್ಲಿ. ಆ ಸೆಲ್ಸ್ ಏನು ಮಾಡ್ತಾವೆ ಅಂತಂದ್ರೆ, ಸೋಲಾರ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಹಾಗಾಗಿ ಅಲ್ಲಿ ಸೆಲ್ಸು ಪರಿವರ್ತಕಗಳಿರ್ತವೆ. ಅಲ್ಲಿ ಸೋಲಾರ್ ಸೆಲ್ಸ್ ಒಳಗೆ ಮಾಡಿಫೈಡ್ ಮಾಡುವಂಥ ಕೆಲವೊಂದು ಸಾಧನಗಳದವು. ಹಾಗಾಗಿ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ನಾವು ಸೌರಕೋಶ ಅಂತ ಕರಿತೀವಿ. ಓಕೆ, ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತದ 2 ಅಂಕದ ಪ್ರಶ್ನೆ. ಏನು, ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರವನ್ನು ಬರೆಯಿರಿ ಅಂತ ಹೇಳ್ಯಾರ. ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ, ಅದನ್ನು ನೋಡ್ಕೋಬೋದು. ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಪಕ್ಕಕ್ಕೆ. ಆ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ ಹೇಗೈತಿ ಅಂತ ನೀವು ನೋಡ್ಬೋದು. ಇದರಲ್ಲಿ ಏನಿರುತ್ತೆ, ಬೇರೆ ಬೇರೆ ಗೊಬ್ಬರ ಹೇಗೆ ಹಾಕಬೇಕು, ನಾವು ಅದನ್ನು ಹೇಗೆ ಅದನ್ನು ಕಲಿಸಿ ಇದು ಮಾಡಬೇಕು, ಅದು ಹೇಗೆ ಕನ್ವರ್ಟ್ ಆಗ್ತೈತಿ, ಚೇಂಬರ್ಸ್ ಹೇಗಿದ್ದಾವೆ, ಅವೆಲ್ಲವನ್ನು ಕೂಡ ನಾವಿಲ್ಲಿ ಔಟ್ಲೆಟ್ ಹೇಗಿದೆ ಅಂತ ನಾವು ನೋಡ್ಬೋದು. ಓಕೆ, ಇನ್ನು ನೆಕ್ಸ್ಟು 7th ಪ್ರಶ್ನೆ. ನೀವು ಆ ಚಿತ್ರಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಅಲ್ಲಿ ಸರಿಯಾಗಿ ಅರ್ಥ ಆಗ್ತೈತಿ ಅಂತ. ಇನ್ನು 7ನೇ ಪ್ರಶ್ನೆ ಏನೈತಿ ಅಂತ ನಾವು ಗಮನಿಸಿದಾಗ, ಮೈಕಲ್ ಫ್ಯಾರಡೆ ಪ್ರಯೋಗ ಐತಿ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ, ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗದಿಂದ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಇಲ್ಲೊಂದು ಇಟ್ ಈಸ್ ಎ ಸೊಲನಾಯ್ಡ್ ಅಂತ ಕರಿತೀವಿ ನಾವು ಇದನ್ನು. ಓಕೆ, ಒಂದು ಹೊದಿಕೆಗೆ ವಾಹಕದ ಹೊದಿಕೊಂಡ ಕಾಂತಕ್ಷೇತ್ರ ಏನು ಮಾಡ್ತೈತೆ ಅಂದ್ರಲ್ಲಿ ಸುರುಳಿಗಳ ಸಂಖ್ಯೆ ಹೆಚ್ಚಾದಂತೆ ಬದಲಾವಣೆ ಆಗ್ತೈತಿ ಅನ್ನೋದನ್ನು ನಮ್ಗೆ ಗೊತ್ತದ. ಓಕೆ, ಹಾಗಾಗಿ ಇಲ್ಲಿ ಏನು ಪ್ರಯೋಗ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ, ಇದು ಒಂದು ಮೈಕಲ್ ಫ್ಯಾರಡೆಯ ಒಂದು ಪ್ರಯೋಗವನ್ನು ಸೂಚಿಸುತ್ತೆ. ಓಕೆ, ಹಂಗಾರೆ ಇಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು ಅಂತಂದ್ರೆ, ಒಂದನೇದ್ದು ಏನೈತಲ್ರಿ, ವಾಹಕಕ್ಕೆ ಏನಾದರೂ ಹೊಂದಿಕೊಂಡ ಕಾಂತಕ್ಷೇತ್ರ ಬದಲಾದಾಗ ವಾಹಕದಲ್ಲಿ ವಿದ್ಯುತ್ ಚಾಲಿತ ಬಲ ಪ್ರೇರಣೆ ಆಗ್ತೈತಿ ಅಂತ. ನೆಕ್ಸ್ಟು ತೀರ್ಮಾನ ಏನಾಗ್ಬೋದು ಅಂತಂದ್ರೆ, ಕಾಂತಕ್ಷೇತ್ರದ ಬದಲಾವಣೆ ದರವನ್ನು ನಾವು ಕಾಣ್ತೇವೆ ಅಂತ. ಇನ್ನು ನೆಕ್ಸ್ಟು ಹೇಗೆ ಬದಲಾವಣೆ ದರ ಕಾಣ್ತೀವಿ ಅಂದರೆ, ಸುರುಳಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ವಿದ್ಯುತ್ ಪ್ರೇರಣೆ ಹೆಚ್ಚಾಗುತ್ತದೆ. 3 ಸರಿಯಾಗಿ ನೆನಪಿಡಬೇಕು. ವಾಹಕಕ್ಕೆ ಹೊಂದಿಕೊಂಡ ಕಾಂತಕ್ಷೇತ್ರ ಬದಲಾದಾಗ ವಾಹಕದಲ್ಲಿ ವಿದ್ಯುತ್ ಚಾಲಿತ ಬಲ ಪ್ರೇರಣೆ ಆಗ್ತೈತಿ ಅನ್ನೋದು ಒಂದು. 2ನೇದ್ದು, ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ವಿದ್ಯುತ್ ಪ್ರೇರಣೆ ಹೆಚ್ಚಾಗ್ತೈತಿ ಅನ್ನೋದು ಒಂದು. ನೆಕ್ಸ್ಟು, ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ಒಳಪಟ್ಟಿರುತ್ತೆ ಅನ್ನೋದು ಮೈಕಲ್ ಫ್ಯಾರಡೆ ಪ್ರಯೋಗವನ್ನು ನಾವು ಕಂಡ್ಕೋಬೋದು. 8ನೇ ಪ್ರಶ್ನೆ ಏನದ ಅಂತ ನಾವು ನೋಡಿದಾಗ, ಒಬ್ಬ ನೇತ್ರತಜ್ಞರು ಸಾಮರ್ಥ್ಯ +3D ಇರುವ ದೃಷ್ಟಿ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಆ ವ್ಯಕ್ತಿಯು ಹೊಂದಿರುವ ಕಣ್ಣಿನ ದೋಷ ಯಾವುದು, ಈ ಮಸೂರದ ವಿಧ ಯಾವುದು ಮತ್ತು ಇದೇ ಮಸೂರದ ಸಂಗಮ ದೂರ ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ 3D ಸಾಮರ್ಥ್ಯ ಹೊಂದಿರುವಂಥ ಮಸೂರದ ವಿಧ ಪೀನ್ ಮಸೂರ ಅಂತ. ಯಾಕಂದ್ರೆ ಮಸೂರದ ಸಾಮರ್ಥ್ಯ ಧನಾತ್ಮಕವಾಗಿತ್ತು ಅಂದ್ರೆ ಅದನ್ನು ಪೀನ ಮಸೂರ ಅಂತ ಕರಿತೀವಿ. ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿದ್ದರೆ ಅದನ್ನು ನಿಮ್ನ ಮಸೂರ ಅಂತ ಕರಿತೀವಿ. ಇಲ್ಲಿ +3D ಇರೋದ್ರಿಂದ ಇದು ಒಂದು ಧನಾತ್ಮಕ, ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ, ಪೀನ ಮಸೂರ ಅಂತ ಕರಿತೀವಿ. ಇನ್ನು ನೆಕ್ಸ್ಟು, ಈ ಪೀನ ಮಸೂರ ಐತಿ ಅಂದ್ರೆ ಹಂಗಾರೆ ವ್ಯಕ್ತಿಯ ಕಣ್ಣಿನ ದೋಷ ಯಾವುದೈತಿ ಅಂದ್ರೆ ದೂರದೃಷ್ಟಿ ಅಂತ ಐತಿ. ಓಕೆ, ಅಂದ್ರೆ ದೂರದು ಕಂಡು ಹತ್ತಿರದು ಕಾಣ್ತಿರಂಗಿಲ್ಲ, ಹಾಗಾಗಿ ಅವಂಗೆ ಪೀನದ ಮಸೂರವನ್ನು ಉಪಯೋಗ ಮಾಡಿರ್ತಾರೆ. ಆಮೇಲೆ
ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಅದರೊಳಗನ ಏನು ಇದೇ ಮಸೂರದ ಸಂಗಮ ದೂರ ಎಷ್ಟು ಅಂತ ಕೇಳ್ಯಾರ. ಸಂಗಮ ದೂರ ಅಂದ್ರೆ ನಿಮಗೆ ಗೊತ್ತೈತಿ, ನಾವು ಲೆಕ್ಕವನ್ನು ಮಾಡ್ಬೋದು. ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸಾಮರ್ಥ್ಯ ಅಂದ ತಕ್ಷಣ ಅದನ್ನು ಪಿ ಅಂತ ಕರಿತೀವಿ. ಪಿ ಇಸ್ ಈಕ್ವಲ್ ಟು ಎಷ್ಟೈತಿ? ಪಿ ಇಸ್ ಈಕ್ವಲ್ ಟು ಪ್ಲಸ್ 3D. ಓಕೆ, 3D ಇರೋದ್ರಿಂದ ಇದೊಂದು ಫೀನ ಮಸೂರ ಆಗಿರೋದ್ರಿಂದ ಎಫ್ ಎಷ್ಟಾಗಿರ್ತೈತಿ ಅಂತ ಇಲ್ಲಿ ಒಂದು ಬರ್ತದೆ. ಹಂಗಾರೆ ಪಿ ಅನ್ನು ನಾವು ಹೆಂಗೆ ನಿಗದಿಪಡಿಸ್ತೀವಿ ಅಂದ್ರೆ ಪಿ ಇಸ್ ಈಕ್ವಲ್ ಟು 1/f ಅಂತ ಮಾಡ್ತೀವಿ. ಹಂಗಾರೆ ದೇರ್ ಫೋರ್ ಈ ಪಿ ಅಂದ್ರೆ ಪ್ಲಸ್ 3D. ಓಕೆ, ಪ್ಲಸ್ 3 ಈಸ್ ಈಕ್ವಲ್ ಟು 1/f ಅಂತ ಕರಿತೀವಿ. ದೇರ್ ಫೋರ್ 1/f, ಎಫ್ ಈ ಕಡೆ ಬಂದ್ರೆ, ಎಲ್ಲಿ ಬಂದರೆ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಏನಾದರೂ ಆದರೆ ದೇರ್ ಫೋರ್ ಎಫ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳ್ರಿ 1/3 ಆಗುತ್ತೆ. ಓಕೆ, ಇದನ್ನು ನಾವು ಏನಾದರೂ ಸಂಕ್ಷಿಪ್ತಗೊಳಿಸಿದ್ವಿ ಅಂತಂದ್ರೆ ಪ್ಲಸ್ 0.33 ಅಂತ ನಮಗೆ ಅರ್ಥ ಆಗ್ತೈತಿ. ಹೀಗೆ ನಾವು ಸರಳವಾಗಿ ಸಣ್ಣ ಸಣ್ಣ ಲೆಕ್ಕಗಳನ್ನು ಕೊಟ್ಟಿರ್ತಾರೆ, ಆ ಲೆಕ್ಕಗಳನ್ನು ಮಾಡ್ಬೋದು. ಇಲ್ಲಿ ಏನಾಗ್ತೈತಿ, ಅದರ ಸಂಗಮ ದೂರ ಇದೇ ಮಸೂರ ಅಂದ್ರೆ ಪೀನ ಮಸೂರದ ಸಂಗಮ ದೂರ ಪ್ಲಸ್ 0.33 ಅಂತ ಮೀಟರ್. ಓಕೆ, ಅಲ್ಲಿನೂ ಕೂಡ ಏನು ಕೊಟ್ಟಾರ? 3D ಕೊಟ್ಟಾರ. ಓಕೆ, ಪ್ಲಸ್ ಅದರದ್ದು ಆ ಒಂದು ವ್ಯಕ್ತಿಗೆ ಆ ಪೀನ ಮಸೂರವನ್ನು 0.33 ಸಂಗಮ ದೂರ ಇರುವಂತಹ ಒಂದು ಪೀನ ಮಸೂರವನ್ನು ಹಾಕಿದಾಗ ಅವನಿಗೆ ದೃಷ್ಟಿಯನ್ನು ಸರಿಪಡಿಸ್ಬೋದು ಅಂತ. ಇನ್ನು 9ನೇ ಪ್ರಶ್ನೆಯನ್ನು ಗಮನಿಸಿದಾಗ ವಿದ್ಯುತ್ ಮೋಟಾರ್ ಎಂದರೇನು? ವಿದ್ಯುತ್ ಮೋಟಾರ್ನಲ್ಲಿ ವಾಹಕದ ಮೇಲಿನ ಯಾಂತ್ರಿಕ ಬಲದ ದಿಕ್ಕನ್ನು ಪತ್ತೆ ಮಾಡಲು ಸಹಾಯಕವಾದ ನಿಯಮವನ್ನು ನಿರೂಪಿಸ್ರಿ ಅಂತ ಹೇಳ್ತಾರೆ. ಯಾವಾಗಲೂ ವಿದ್ಯುತ್ ಮೋಟಾರ್ ಅಂದ ತಕ್ಷಣ ನಮಗೆ ಬರೋದು ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ವಿದ್ಯುತ್ ಮೋಟಾರ್ ಅಂತ ಕರಿತೀವಿ. ಒಂದನೇದ್ದು, ಇದು ವಿದ್ಯುತ್ ಮೋಟಾರ್ ಅನ್ನೋದು ಇಟ್ ಈಸ್ ನಥಿಂಗ್ ಬಟ್ ಫ್ಲೇಮಿಂಗ್ನ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ. ಓಕೆ, ಅದನ್ನು ಫ್ಲೇಮಿಂಗರ ಎಡಗೈ ನಿಯಮ ಅಂತ ಕರಿತೀವಿ, ಮೋಟಾರ್ ನಿಯಮವನ್ನು. ಬಿ ಪ್ರಶ್ನೆ ಎದಲ್ಲಿ ಗೊತ್ತಾಯಿತು. ಇನ್ನು ಬಿ ಪ್ರಶ್ನೆ ಅಂದರೆ ಒಡಕುಂಗುರಗಳ ಪಾತ್ರ ಏನು ಅಂತ ಕೇಳ್ಯಾರ ಮೋಟಾರ್ಗಳಲ್ಲಿ. ಇಲ್ಲಿ ಒಡಕುಂಗುರಗಳು ಏನು ಮಾಡ್ತಾವೆ ಅಂದರೆ ಇವು ಪ್ರತಿಯೊಂದು ಅರ್ಧ ಸುತ್ತಿಗೆ ಕಾರ್ಬನ್ ಕುಂಚಗಳನ್ನು ಬದಲಿಸ್ತಾವೆ. ಮತ್ತು ಹಾಗಾಗಿ ಆರ್ಮೇಚರ್ ಏನಾಗ್ತೈತಿ ಅಂದರೆ ಏಕಮುಖವಾಗಿ ಸುತ್ತುವಂತೆ ಮಾಡ್ತೈತಿ. ಹಾಗಾಗಿ ಅಲ್ಲಿ ಏನಾಗ್ತವೆ, ಅರ್ಧ ಸುತ್ತಿ ಕಾರ್ಬನ್ ಕುಂಚ ಚೇಂಜ್ ಆದ ತಕ್ಷಣ ಆರ್ಮೇಚರ್ ಒಂದೇ ಸೈಡಲ್ಲಿ ತಿರುಗುವಂತೆ ಮಾಡ್ತವೆ. ಹಾಗಾಗಿ ಒಡಕುಂಗುರಗಳ ಪಾತ್ರ ಈ ಮೋಟಾರ್ನೊಳಗೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವು ಅಂತ. ಓಕೆ, ಇನ್ನು ನೆಕ್ಸ್ಟು ಇದೇ 9ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ. 3 ಸಬ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಬಲಗೈ ಹೆಬ್ಬೆರಳ ನಿಯಮವನ್ನು ನಿರೂಪಿಸ್ರಿ ಅಂತ ಕೇಳ್ಯಾರ. ಇಲ್ಲಿ ಬಲಗೈ ಹೆಬ್ಬೆರಳ ನಿಯಮ ಅಂದ ತಕ್ಷಣ ಇಲ್ಲಿ ಮ್ಯಾಕ್ಸ್ವೆಲ್ ಅವ್ರು ನೆನಪು ಬರ್ತಾರೆ. ಅದಕ್ಕೆ ಅದರ ಹೆಸರು ಅದ ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳ ನಿಯಮ ಅಂತಲೂ ಕೂಡ ಕರಿತೀವಿ. ಏನು ಹೇಳ್ತದೆ? ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲಗೈಯಲ್ಲಿ ಹಿಡ್ಕೊಂಡಿರಿ ಅಂತ ನೆನಪು ಮಾಡ್ಕೊಳ್ರಿ. ಆವಾಗ ಒಂದು ಊಹಿಸ್ಕೊಳ್ರಿ. ಆಗೇನಾಗ್ತೈತಿ, ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಉಳಿದೆಲ್ಲ ಬೆರಳುಗಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತವು. ಅದನ್ನು ನೀವು ಉಲ್ಟಾಗಿರ ಹಿಡ್ಕೊಳ್ರಿ ಅಥವಾ ಸೀದಾನರ ಹಿಡ್ಕೊಳ್ರಿ, ಅದು ಇವೆರಡನ್ನೂ ಊಹಿಸ್ಕೊಳ್ಬೇಕು. ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಮಾಡಿದ್ರೆ ಉಳಿದೆಲ್ಲ ಬೆರಳುಗಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತವು. ಹಂಗಾರೆ ಮತ್ತು ಬಿ ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ತಿಳಿಸ್ರಿ ಅಂತ ಹೇಳ್ಯಾರ. ಪಟ್ಟಿ ಮಾಡ್ಕೊತ ಹೋಗ್ರಿ ಸ್ನೇಹಿತರೆ. ಒಂದನೇದ್ದು, ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಂಗಿಲ್ಲ. ಇದನ್ನು ಕಾರಣನೂ ಕೇಳ್ತಾರೆ ಹಿಂಗೆ ಎಕ್ಸಾಮ್ನೊಳಗೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಒಂದು ಕಾರಣನೂ ಕೇಳ್ತಾರೆ, ಅದನ್ನು ಬರೀಬೇಕಾಗ್ತದೆ. ಹಾಗಾಗಿ ಅದು ಒಂದನೇದ್ದು ಗುಣ. ಎರಡನೇದ್ದು, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವು. ಗೊತ್ತಿರಲಿ, ಅಂದ್ರೆ ನಾರ್ತ್ ಟು ಸೌತು ಅಂತ. ನೆಕ್ಸ್ಟ್ ಥರ್ಡ್ ಒನ್ನು, ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳು ಏನು ಮಾಡ್ತವೆ, ಬಲರೇಖೆಗಳಾಗಿರ್ತವೆ ಅಂತ. ನಿಮಗೆ ನಾನು ಎರಡನೇದ್ದು ಹೇಳಿದೆ. ಇಲ್ಲೇನಾಗ್ತವೆ ಕಾಂತೀಯ ಬಲ, ಇಲ್ಲಿ ಇದು ಎನ್, ಇದು ಎಸ್ ಅಂತಂದ್ರೆ ಯಾವಾಗಲೂ ನಾರ್ತ್ ಪೋಲ್ ಟು ಸೌತ್ ಪೋಲು ಯಾವಾಗಲೂ ಹಿಂಗೆ ಆಗ್ತವೆ. ಓಕೆ, ನಾರ್ತ್ ಟು ಸೌತ್ ಹಿಂಗೆ. ಹಾಗಾಗಿ ಇಲ್ಲಿ ಬಲರೇಖೆಗಳು ಈ ರೀತಿ ಆಗಿರೋದು ಉತ್ಸರ್ಜಿತ ಆಗ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರದ ಕಡೆಗೆ ಸಾಕ್ತವು. ದಕ್ಷಿಣದಿಂದ ಇಲ್ಲಿ ಒಳಗೆ ನೋಡ್ರಿ, ಒಳಗೆ ಹಿಂಗೆ ಸಾಕ್ತವು. ಇಲ್ಲಿಂದ ಬರುವಾಗ ನಾರ್ತ್ ಟು ಸೌತ್ ಆಗ್ತೈತಿ, ಸೌತ್ ಟು ನಾರ್ತ್, ಅಂದರೆ ರೊಟೇಟ್ ಇರ್ತೈತಿ ಇಲ್ಲಿ. ಹಾಗಾಗಿ ಇನ್ನು ನೆಕ್ಸ್ಟ್ ಫೋರ್ತ್ ಒನ್ನು, ಕಾಂತಧ್ರುವಗಳಲ್ಲಿ ಕಾಂತೀಯ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿರುತ್ತೆ. ಇಲ್ಲಿ ಯಾವಾಗಲೂ ಈ ಭಾಗದೊಳಗೆ ಏನಾಗ್ತೈತಿ ಹೇಳ್ರಿ, ಕಾಂತೀಯ
ರೇಖೆಗಳ ಸಾಂದ್ರತೆ ಹೆಚ್ಚಿಗೆ ಆಗಿರ್ತೈತಿ. ಇಲ್ಲೆಲ್ಲ ಕ್ಲಮ್ಸಿ ಆಗಿರ್ತವೆ ಕಾಂತೀಯ ರೇಖೆಗಳು. ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು, ನೋಡ್ಬೋದು. ಇಲ್ಲೇ ಮತ್ತೆ ಇಲ್ಲಿ ವಿರಳಾಗ್ತಾ ಹಿಂಗೆ ಹೋಗ್ತಾವೆ, ಇಲ್ಲಿ ಹಿಂಗೆ ವಿರಳಾಗ್ತಾ ಹೋಗ್ತಾವೆ. ಓಕೆ, ಇಲ್ಲಿ ಸಾಂದ್ರತೆ ಹೆಚ್ಚಿಗೆ ಇರುತ್ತೆ. ನೆಕ್ಸ್ಟ್ ಇನ್ನು ಫಿಫ್ತ್ ಒನ್ನು, ಕಾಂತೀಯ ಬಲ ರೇಖೆಗಳು ಆವೃತ ಜಾಲಗಳಾಗಿವೆ. ಇದು ಆವೃತವಾದಂಥ ಒಂದು ಜಾಲ, ಒಂದು ಬಲೆ ಅದಲ್ಲ, ನಾರ್ತ್ ಟು ಸೌತ್ ಅಂತೇಳಿ ಹಿಂಗೆ ರೊಟೇಷನ್ ಆಗಿರ್ತವೆ. ಇವು ಒಂದು 4-5 ಗುಣಗಳನ್ನು ಬರೆದ್ರೆ ಇಟ್ ಈಸ್ ಸಫಿಷಿಯೆಂಟ್ ಅಂತ ಅನಿಸ್ತದೆ. ಓಕೆ, ಇನ್ನು ಸಿ ಪ್ರಶ್ನೆ, ಸೊಲನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ 2 ವಿಧಾನಗಳು ಯಾವ್ಯಾವು ಅಂತ ಇಲ್ಲಿ ಕೇಳ್ಯಾರ. ಭಾಳ ಸಿಂಪಲ್ಲಾಗಿ ಹೇಳ್ಬೋದು ಸ್ನೇಹಿತರೆ. ತಂತಿಯ ಸುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸೋದು ಮತ್ತು ವಿದ್ಯುತ್ ಪ್ರವಾಹದ ದರವನ್ನು ಹೆಚ್ಚಿಸೋದು ಅಂತ. ಇಲ್ಲಿ ಮೇಲಿಂದ ಒಂದು ಪ್ರಶ್ನೆ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ, ಏನೋ ಮೈಕಲ್ ಫ್ಯಾಡೆ ಪ್ರಯೋಗ, ಇದು ಚಿತ್ರ ಕೊಟ್ಟಿದ್ರಲ್ಲ, ಅದೇನು ಸೂಚಿಸ್ತೈತಿ ಅಂತೇಳಿ. ಅಲ್ಲೇನೂ ಕೂಡ ಇವುಗಳನ್ನು ಹೇಳಿದ್ವಿ. ತಂತಿಯ ಸುರುಳಿ ಸುತ್ತುಗಳ ಸಂಖ್ಯೆನ ಹೆಚ್ಚಿಸಬಹುದು ಮತ್ತು ವಿದ್ಯುತ್ ಪ್ರವಾಹ ದರವನ್ನು ಹೆಚ್ಚಿಸೋದು. ಇವೆರಡೂ ಆತಂದ್ರೆ ಆಟೋಮೆಟಿಕ್ ಕಾಂತಕ್ಷೇತ್ರನ ಕೂಡ ಹೆಚ್ಚಿಗೆ ಆಗ್ತೈತಿ ಅಂತ. ಓಕೆ, 10ನೇ ಪ್ರಶ್ನೆ, ಒಂದು ವಸ್ತುವನ್ನು ನಿಮ್ನ ದರ್ಪಣದ ಸಿ ಮತ್ತು ಎಫ್ಗಳ ನಡುವೆ ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆ ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸ್ರಿ ಅಂತ ಕೇಳ್ಯಾರ. ಭಾಳ ಸಿಂಪಲ್ ಆದ ಪ್ರಶ್ನೆ. ಸಿ ಅಂದರೆ ವಕ್ರತಾ ಕೇಂದ್ರ, ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಆಮೇಲೆ ಪ್ರಧಾನ ಸಂಗಮ ಅಂದರೆ ಫೋಕಲ್ ಪಾಯಿಂಟ್ ಅಂತ ಕರಿತೀವಿ, ಎಫ್ ಅಂತ ಅಂತೀವಿ. ಇದು ಚಿತ್ರ ನಾನು ಡಿಸ್ಪ್ಲೇ ಮಾಡ್ತೀನಿ, ಆದರೂ ನಿಮಗೆ ಗೊತ್ತಿರಲಿ ಏನು ಆಗಿರ್ತೈತಿ ಅಂತಂದ್ರೆ, ಮೊದಲ ಇದು ಒಂದು ನಿಮ್ನ ದರ್ಪಣ ಅಂತಂದ್ರೆ ಈ ಭಾಗ ಬಣ್ಣ ಬಳಿಲಿ ಎತ್ಕತ್ತಿರ್ತದೆ. ಇದು ಪ್ರಧಾನ ಅಕ್ಷ, ಇದು ಎಫ್ ಅಂತ ತಿಳ್ಕೊಂಡ್ರೆ ಇದು ಸಿ ಆಗಿರ್ತೈತಿ. ಯಾವಾಗಲೂ ಎಫ್ ಮತ್ತು ಸೆಂಟರ್ ಆಫ್ ಕರ್ವೇಚರು ಫೋಕಲ್ ಲೆಂಗ್ತ್ಗೆ ಅಂದರೆ ಪಿಗೆ ಈಕ್ವಲ್ ಡಿಸ್ಟೆನ್ಸ್ನಾಗ ಇರ್ತವೆ. ಅಂದರೆ ಪಿ ಎಫ್ ಈಸ್ ಈಕ್ವಲ್ ಟು ಸಿ ಎಫ್ ಅಂತ ಆಗಿರ್ತವೆ. ಈ ಭಾಗಕ್ಕೆ ಈ ಭಾಗ ಸಮನಾಗಿರುತ್ತೆ ಅಂತ. ಹಾಗಾಗಿ ಇಲ್ಲಿ ಎಲ್ಲಿಟ್ಟಾರ ಅಂತ ಹೇಳ್ಯಾರಂದ್ರೆ, ಸಿ ಮತ್ತು ಎಫ್ನ ಮಧ್ಯದಲ್ಲಿ ಏನಾದರೂ ವಸ್ತುಗಳನ್ನ ಇಟ್ಟು ಎಫ್ನ ಅಲ್ಲಿ ಇಟ್ಟಾಗ ಈ ಒಂದು ಮಾರ್ಕನ್ನು ಇದು ನೋಡಿದಾಗ ಇಲ್ಲಿ ನಾನು ಹೋಗ್ತೈತಿ ಹಿಂಗೆ, ಆಮೇಲೆ ಇದು ಕೂಡ ಹಿಂಗೆ ಹೋಗ್ತೈತಿ. ಇಲ್ಲೇನಾಗ್ತೈತಿ, ಸಿನಿಂದ ಆಚೆ ಇಲ್ಲಿ ಮೂಡ್ತೈತಿ. ಹಂಗಾರೆ ಬಿಂಬ ಮತ್ತು ಸ್ಥಾನ ಎಲ್ಲೈತಿ, ಸಿನಿಂದ ಆಚೆ ಇರ್ತೈತಿ. ಗಾತ್ರ ಸಿಗಿಂತ ದೊಡ್ಡದಿರ್ತೈತಿ. ಜೊತೆಗೆ ಸ್ವಭಾವ ಏನಾಗಿರ್ತೈತಿ ಅಂದ್ರೆ ಸತ್ಯ ಮತ್ತು ತಲೆ ಕೆಳಗಾಗಿ. ಯಾವಾಗ ತಲೆ ಕೆಳಗಾಗಿ ಪ್ರತಿಬಿಂಬ ಮೂಡ್ತದೋ ಅದನ್ನು ಪರದೆ ಮೇಲೆ ಇಡ್ಲಿಕ್ಕೆ ಬರ್ತದೆ. ಪರದೆ ಮೇಲೆ ಇಡ್ಲಿಕ್ಕೆ ಬರುವಂಥ ಪ್ರತಿಬಿಂಬವನ್ನು ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಇದನ್ನು ನಾನು ಡಿಸ್ಪ್ಲೇ ಮಾಡಿದ್ದೀನಿ, ಅಲ್ಲಿನೂ ಕೂಡ ನೀವು ನೋಡ್ಬೋದು ಅಂತ. ಓಕೆ, 11ನೇ ಪ್ರಶ್ನೆಯನ್ನು ಗಮನಿಸೋಣ. ಭಾಳ ಸಿಂಪಲ್ ಆಗೈತಿ ಲೆಕ್ಕ. 11ನೇ ಪ್ರಶ್ನೆಯನ್ನು ಗಮನಿಸಿದ್ರೆ ಇಲ್ಲಿ ಏನಾಗೈತಿ, ವಿದ್ಯುನ್ಮಂಡಲ ಚಿತ್ರ ಕೊಟ್ಟಾರ, R1 R2 R3 ಕೊಟ್ಟಾರ. ಇಲ್ಲಿ ವಿಭವಾಂತರವನ್ನು ಜೋಡಿಸ್ಯಾರ ಪ್ಯಾರಲಲ್ ಆಗಿ. ಬಟ್ ಇವೆಲ್ಲ ರೋಧಗಳು ಹೆಂಗದಾವ ಅಂದ್ರೆ ಸೀರೀಸ್ ಆಗಿದಾವು. ಇಲ್ಲಿ ಸೀರೀಸ್ ಆಗಿ ಕೊಟ್ಟಾರ ರೋಧಗಳನ್ನು. ಇಲ್ಲಿ ನಾವು ಏನು ಮಾಡಬೇಕು, RS ಅನ್ನು ಕಂಡುಹಿಡಿರಿ ಅಂತ ಹೇಳ್ದಂಗೆ, ವಿದ್ಯುನ್ಮಂಡಲ ಒಟ್ಟು ರೋಧವನ್ನು ಕಂಡುಹಿಡ್ರಿ ಅಂತ. RS ನಮ್ಗೆ ಯಾವಾಗ ಬರುತ್ತೆ ಅಂದ್ರೆ, ಇವುಗಳನ್ನು ವಿಭವಾಂತರ ಮತ್ತು ಆರನ್ನು ಕರೆಂಟ್ ವಿದ್ಯುತ್ ಶಕ್ತಿಯನ್ನು ಇದನ್ನು ಉಪಯೋಗ ಮಾಡಿಕೊಂಡು ನಾವು ಆರ್ ಕಂಡು ಹಿಡ್ಕೋಬೇಕು. ಇಲ್ಲಿ R1 ಎಷ್ಟೈತಿ, R2 ಎಷ್ಟೈತಿ, R3 ಎಷ್ಟೈತಿ ಅಂತ ಕಂಡು ಹಿಡಿಬೇಕಾಗ್ತದೆ. ಹಂಗಾರೆ R1 ಅಂದ್ರೆ ಏನು ಅಂತ ನಾನು ನೋಡಿದಾಗ ಮೊದಲು ಲೆಕ್ಕ ಮಾಡ್ತೀನಿ, ಆಮೇಲೆ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಅದನ್ನು R1 ಅಂತಂದ್ರೆ ಅದರ ಅರ್ಥ V1/I ಅಂತ ಅರ್ಥ. V1/I. V1 ಅಂತಂದ್ರೆ 3 ವೋಲ್ಟ್ ಐತಿ, I ಅಂದ್ರೆ 3 ಐತಿ. ದೇರ್ಫೋರ್ 3/3 ಅಂತಂದ್ರೆ ಈಸ್ ಈಕ್ವಲ್ ಟು 1 ಆಗುತ್ತೆ. ಹಾಗೇನೆ ಇಲ್ಲಿ R2 ಅಂತಂದ್ರೆ ಏನಾಗ್ತೈತಿ ಹೇಳ್ರಿ, V2/I ಅಂತ ಆಗುತ್ತೆ. ಇದು ಯಾವುದ್ರ ಮೂಲಕ ಅಂದ್ರೆ ಓಮ್ನ ನಿಯಮದ ಪ್ರಕಾರ ಇದನ್ನು ಕಂಡು ಹಿಡ್ಕೋಬೇಕು. ಓಮ್ ನಿಯಮ ಅಂದ್ರೆ ನಿಮ್ಗೆ ಗೊತ್ತೈತಿ, V ಈಸ್ ಈಕ್ವಲ್ ಟು IR ಅಂತ ಗೊತ್ತೈತಿ. ಇಲ್ಲಿ ನಮ್ಗೆ ಕೊಟ್ಟಿರೋದು V ಕೊಟ್ಟಾರ ಮತ್ತು I ಕೊಟ್ಟಾರ. ದೇರ್ಫೋರ್ R ಈಸ್ ಈಕ್ವಲ್ ಟು ಇಲ್ಲಿ V/I ಫಾರ್ಮುಲಾ ತೊಗೊಂಡಿದ್ದೀವಿ, ಗೊತ್ತಿರಲಿ ನಿಮಗೆ. V/I ಅದನ್ನು V1 V2 ಅಂತ ತೊಗೊಂಡಿವಿ. ಇಲ್ಲಿ ಏನಾಗ್ತೈತಿ ಹೇಳ್ರಿ, 6 ವೋಲ್ಟ್ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 2 ಅಂತ. ಓಕೆ, ಸೇಮ್ ಇದು ಎಷ್ಟಾಗ್ತೈತಿ, 9/3 ಈಸ್ ಈಕ್ವಲ್ ಟು ಎಷ್ಟಾಗ್ತೈತಿ, 3 ಅಂತ ಆಗ್ತೈತಿ. ಯಾವುದಿದು, R3. ಓಕೆ, ಹಾಗಾಗಿ ಇಲ್ಲಿ ನಮ್ಗೆ ಗೊತ್ತೈತಿ ಕೊನೆಗೆ ಫಾರ್ಮುಲಾ ಏನು, RS ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ಗೊತ್ತೈತಿ. ದೇರ್ಫೋರ್ ಎಷ್ಟಾಯ್ತು ಹೇಳ್ರಿ, R1 1 ಐತಿ, 1 ಪ್ಲಸ್ 2 ಪ್ಲಸ್ 3 ಈಸ್ ಈಕ್ವಲ್ ಟು 6 ಅಂತ. 6 ಏನಿದು, ಓಮ್. ಇದು ಗೊತ್ತಿರಲಿ, 6 ಓಮ್ ಅನ್ನೋದು ಇಲ್ಲಿ ಒಟ್ಟು ರೋಧ ಈ ಸರ್ಕ್ಯೂಟ್ನಲ್ಲಿ ಇರೋಂಥದ್ದು ಅಂತ. ಹೀಗೆ ಸ್ನೇಹಿತರೆ ಏನು ಕೊಟ್ಟಿರ್ತಾರೆ, ಒಂದೊಂದು ಸಾರಿ ನೇರವಾಗಿ ಕೊಟ್ಟಿರ್ತಾರೆ, ಒಂದೊಂದು ಸಾರಿ ಕೊಟ್ಟಿರಲ್ಲ.
ಹಾಗಾಗಿ ಅದನ್ನು ನಾವು ಕಂಡು ಹಿಡ್ಕೊಂಡು ನಾವು ಮಾಡಬೇಕಾಗ್ತದೆ ಅಂತ. ಓಕೆ, ಹೀಗೆ ಈಗ ಮತ್ತೆ ಮುಂದಿನ 4 ಅಂಕದ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು, ನಮಸ್ಕಾರ. ಇಲ್ಲಿ ನಾನು ಅದನ್ನು ಕೂಡ ಡಿಸ್ಪ್ಲೇ ಮಾಡ್ತೀನಿ ಕೊನೆಗೆ, ಈ ಲೆಕ್ಕವನ್ನು ಮತ್ತು ಚಿತ್ರಗಳ ಸಂಬಂಧಪಟ್ಟ ಚಿತ್ರಗಳನ್ನು ಅವನ್ನು ಕೂಡ ನೀವು ಗಮನಿಸ್ಬೋದು ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು, ನಮಸ್ಕಾರ.